ಇವತ್ತೇನು ಮೊನ್ನೆ ಪೆಹಲ್ಗಾಮಲ್ಲಿ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರು ಮುಕ್ತ ಹಿಂದೂಗಳನ್ನ ಮೊದಲನೇ ಬಾರಿಗೆ ಧರ್ಮವನ್ನ ಕೇಳಿ ಏನು ಹತ್ಯೆಯನ್ನು ಮಾಡಿದ್ದಾರೆ, ಇದು ಘೋರವಾದಂತಹ ಒಂದು ತಪ್ಪನ್ನ ಮಾಡಿ ಇವತ್ತು ಇಡೀ ದೇಶ ಮತ್ತು ಅನೇಕ ಹೊರದೇಶಗಳು ಕೂಡ ಈ ಒಂದು ಕೃತ್ಯವನ್ನ ಖಂಡಿಸಿರ್ತಕ್ಕಂಥ ಸಂದರ್ಭ. ಈಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಾಜತಾಂತ್ರಿಕವಾದಂಥ ಏನೇನು ಕ್ರಮಗಳನ್ನು ತಗೊಬೇಕು ಅವೆಲ್ಲ ತಗೊಂಡಿದ್ದಾರೆ. ಎಲ್ಲವರನ್ನು ಇಡೀ ದೇಶಿ ಜನ ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಆದರೆ ನಾವು ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಕೇವಲ ಅವರಿಗೆ ಬುದ್ಧಿ ಮಾತು ಹೇಳೋದಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತೇಳಿ ನಿನ್ನೆ ತಾನೇ ಪ್ರಧಾನಿಗಳು ರಕ್ಷಣಾ ಸಚಿವರ ಜೊತೆಯಲ್ಲಿ ಸೇರಿ 3 ಸೈನ್ಯದ ಮುಖ್ಯಸ್ಥರಿಗೂ ಕೂಡ ಇವತ್ತು ಅವರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ. ನೀವು ಯಾವ ಸಂದರ್ಭದಲ್ಲಿ ಯಾವ ಹೊಡಿಬೇಕು, ಏನು ಮಾಡಬೇಕು ಅಂತೇಳಿ ತಾವು ತೀರ್ಮಾನವನ್ನು ತಗೊಳ್ಳಿ ಅಂತಕ್ಕಂಥ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟರೆ ಸಾಕು, ನಮ್ಮ ಸೈನಿಕರಿಗೆ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಮ್ಗೆ ಎಷ್ಟೇ ಕಷ್ಟ ಆಗಲಿ, ಕೆಲವರು ಇವತ್ತು ಕಾಂಗ್ರೆಸ್ನ ಅನೇಕ ಮುಖಂಡರು ಮಾತಾಡ್ತಾರೆ ಯುದ್ಧ ಆದರೆ ನಷ್ಟ ಆಗ್ಬಿಡ್ತದೆ ಅಂತೇಳಿ. ನಷ್ಟ ಆಗ್ತದೆ ಅಂತೇಳಿ ಪ್ರತಿನಿತ್ಯ ನಾವು ಒಡಿಸ್ಕೊಳ್ಬೇಕಾ? ನಮಗೆ ಒಂದು ಹೊತ್ತು ಊಟ ಇಲ್ಲದ್ರೂ ಚಿಂತೆ ಇಲ್ಲ. ಜನ ನಾವು ದೇಶ ಅಂತಕ್ಕಂಥದ್ದು ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಎಷ್ಟು ಶೀಘ್ರದಲ್ಲಾದರೆ ಅಷ್ಟು ಶೀಘ್ರದಲ್ಲಿ ಯುದ್ಧವನ್ನು ಘೋಷಣೆ ಮಾಡಲಿ ಅಂತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಅದು ಯಾವ ರೀತಿ ಯಾಕೆ ಹೇಳಿಕೆಯನ್ನು ಕೊಟ್ಟರು ಗೊತ್ತಿಲ್ಲ, ಇವತ್ತು ಇಡೀ ದೇಶದ ಮುಸಲ್ಮಾನರು ಕೂಡ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಶ್ಮೀರದ ಈ ಒಂದು ಏನು ಹಲ್ಲೆ ಆಗಿದೆ, ಒಂದು ಹತ್ಯಾಕಾಂಡ ನಡೆದಿದೆ, ಅದಕ್ಕೋಸ್ಕರ ನೀವು ಕ್ರಮ ತಗೊಬೇಕು ಅಂತೇಳಿ. ಆದರೆ ಸಿದ್ದರಾಮಯ್ಯ ಅವರು ಯುದ್ಧದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಸಾಕಷ್ಟು ಟೀಕೆಗಳು ಬಂದಾದ್ಮೇಲೆ ಇವತ್ತು ಇಲ್ಲ ಯುದ್ಧ ಮಾಡಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಬ್ಬ ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿಗಳಿದ್ದಾಗ, ದೇಶದ ಪ್ರಶ್ನೆ ಬಂದಾಗ ನಾವು ಯಾವುದೇ ಪಕ್ಷ ಜಾತಿ ಧರ್ಮವನ್ನು ನೋಡಬಾರ್ದು. ಅವ್ರು ಯಾರೇ ಇರಲಿ, ಅವ್ರೇನು ಮುಸ್ಲಿಮು ಅಂತಲ್ಲ, ಯಾವುದೇ ಈ ದೇಶದ ವಿದ್ರೋಹವನ್ನು ಮಾಡ್ತಾರೆ, ಅವರನ್ನ ನಿಗ್ರಹ ಮಾಡೋದಕ್ಕೆ ದೇಶದ ಜೊತೆಯಲ್ಲಿ ಇರಬೇಕೆ ಹೊರತು ಇವತ್ತು ಒಬ್ಬೊಬ್ಬ ಮಂತ್ರಿಗಳು ಕೂಡ ಒಂಥರ ನಮ್ಮ ಸೈನಿಕರನ್ನ ಮನಸ್ಥಿತಿಯನ್ನು ಕುಗ್ಗಿಸ್ತಕ್ಕಂಥ, ಅವರಿಗೆ ಒಂದು ರೀತಿಯ ಅವಹೇಳನ ಮಾಡೋ ರೀತಿಯಲ್ಲಿ, ನಮ್ಮ ದೇಶವನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಜನನೇ ಉತ್ತರವನ್ನ ನಿಮಗೆ ಕೊಡ್ತಾರೆ, ಬಹಳ ಬೇಗ ನಿಮ್ಗೆ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥದನ್ನ ಇಡೀ ರಾಜ್ಯದಲ್ಲಿ ನೋಡಿರ್ಬೋದು. ನೀವೆಲ್ಲಕ್ಕೂ ಕೂಡ ಜನ ಇವತ್ತು ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ದೇಶದ ಪ್ರಶ್ನೆ ಬಂದಾಗ ಜೊತೆಯಲ್ಲಿ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ.